ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐ ಆಮ್ ರಾಧೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಶುಕ್ರವಾರ, ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರದ ಪೂಜೆ ಮಾಡಿದ್ದೀನಿ. ಶುಕ್ರವಾರ ಅಂದರೆ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ, ಏನೋ ಪಾಸಿಟಿವ್ ವೈಬ್ ಅನಿಸುತ್ತೆ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಇವತ್ತು ನಾನು ನವಣೆನಲ್ಲಿ ಪಲಾವ್ ಮಾಡಿದೆ. ಪಲಾವ್ ರೆಸಿಪಿನ ಲಾಸ್ಟಲ್ಲಿ ಹಾಕಿರ್ತೀನಿ. ಪಲಾವ್ ಮಾಡಿದ್ಮೇಲೆ ಆಟೋ ಬುಕ್ ಮಾಡಿಕೊಂಡು ನಾನು ಡಬ್ಬಿಂಗಿಗೆ ಹೊರಟೆ. ಆಟೋದಲ್ಲಿರಬೇಕಾದ್ರೆ ಯಾಕೋ ತುಂಬ ಖುಷಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅದು ಪೂಜೆ ಮಾಡಿರೋದಕ್ಕೋ ಏನೋ ಗೊತ್ತಿಲ್ಲ, ಒಂಥರ ಖುಷಿ ಆಗ್ತಾಯಿತ್ತು. ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ನಾನು ಸ್ಟುಡಿಯೋಗೆ ಹೋದ ತಕ್ಷಣ ನನ್ನನ್ನು ಫಸ್ಟ್ ಯಾವಾಗಲೂ ವೆಲ್ಕಮ್ ಮಾಡೋದು ಈ ನನ್ನ ಕ್ಯೂಟ್ ಫ್ರೆಂಡ್ಸ್ ಓಶೋ ಮತ್ತು ಗಾರ್ಗಿ. ಅವರಿಬ್ಬರು ನನ್ನನ್ನು ಎಲ್ಲ ವೆಲ್ಕಮ್ ಮಾಡಿದ್ಮೇಲೆ ಅವರಿಬ್ಬರೇ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು, ಚೆನ್ನಾಗಿ ಆಟ ಆಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಎಷ್ಟು ಚೆನ್ನಾಗಿ ನನ್ನನ್ನು ವೆಲ್ಕಮ್ ಮಾಡ್ತಾರೆ ಗೊತ್ತಾ. ಯಾರು ಮನುಷ್ಯರು ನಮಗೋಸ್ಕರ ಕಾಯಲ್ಲ, ಆದರೆ ಪ್ರಾಣಿಗಳು ಮಾತ್ರ ಯಾವಾಗಲೂ ನಮ್ಮನ್ನು ಒಂದು ಸತಿ ಮಾತಾಡ್ಸಿದ್ರೆ ಸಾಕು, ಇನ್ನೊಂದು ಸತಿ ಯಾವಾಗ ಬರ್ತಾರೆ, ಯಾವಾಗ ನಾವು ಅವ್ರನ್ನ ಮಾತಾಡಿಸ್ತೀವಿ ಅಂತ ತುಂಬ ನೆನಪಿಟ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ನೆನಪಿಟ್ಕೊಂಡಿರ್ತಾರೆ. ಅದೊಂಥರ ಪ್ರೀತಿನ ಹೇಗೆ ಅಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮೂಕ ಪ್ರಾಣಿಗಳ ಪ್ರೀತಿ ಯಾವತ್ತಿದ್ರೂ ನಿಷ್ಕಲ್ಮಶವಾಗಿರುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ? ಈಗ ನಾನು ಆಗಲೇ ಹೇಳ್ದಾಗೆ ನವಣೆ ಪಲಾವ್ ರೆಸಿಪಿನ ನೋಡ್ಕೊಂಡು ಬರೋಣ. ನವಣೆ ಬಳಸೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ನೀವು ಕೂಡ ಸಿರಿಧಾನ್ಯಗಳನ್ನು ಬಳಸಿ ಆರೋಗ್ಯವಾಗಿರಿ ಅಂತ ನಾನು ಹೇಳ್ತೀನಿ. ಇವಾಗ ರೆಸಿಪಿ ಹೇಗೆ ಅಂತ ನೋಡೋಣ. ಮನೇಲಿ ಕ್ಯಾರೆಟ್ ಮತ್ತು ಬೀನ್ಸ್ ಇತ್ತು, ಅದನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಶುಂಠಿ ಮತ್ತು ಮೆಣಸಿನ್ಕಾಯಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 8 ಅವರ್ಸ್ ನೆಂದಿರೋ ಅಂತ ಮಿಲ್ಲೆಟ್ಸ್ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಜೀರಿಗೆ, ಚಕ್ಕೆ, 1 ಚಕ್ಕರ್ ಮೊಗ್ಗು, 1 ಮರಾಠಿ ಮೊಗ್ಗು ಹಾಗೂ 4 ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಕುಟ್ಟಿಟ್ಕೊಂಡಿರೋಂಥ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಗಾದ್ಮೇಲೆ ನಾವು ತೊಳೆದಿಟ್ಕೊಂಡಿರೋಂತಹ ತರಕಾರಿ, ಯಾವುದು ತರಕಾರಿ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿನ ಹಾಕ್ಕೊಂಡಿದ್ದೀನಿ. ತರಕಾರಿನ 1 ನಿಮಿಷ ಫ್ರೈ ಆದಮೇಲೆ 1 ನಿಮಿಷ ಈ ಥರ ಕುಕ್ಕರ್ ಮುಚ್ಚಿ ಸ್ಟೀಮಲ್ಲಿ ಬೇಯೋದಕ್ಕೆ ಬಿಡಿ. ಅಲ್ಲಿವರೆಗೂ 4 ಗೋಡಂಬಿನ ನಾನು ಮುರ್ಕೊಂಡು ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾವು ಮಿಲ್ಲೆಟ್ಸ್ ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ನೀರು ತೆಗೆದುಬಿಟ್ಟು ಬರೀ ಮಿಲ್ಲೆಟ್ಸ್ನ ಮಾತ್ರ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ 1 ಗ್ಲಾಸ್ ನವಣೆಗೆ 1.5 ಗ್ಲಾಸ್ ಅಷ್ಟು ನಾವು ನೀರು ಹಾಕೋಬೇಕು. ಇಲ್ಲಿ ನಾನು 2 ಗ್ಲಾಸ್ ನವಣೆ ತೊಗೊಂಡಿರೋದ್ರಿಂದ 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ತರಕಾರಿಗೆ ಅಂತ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ 3 ಕೂಗಕ್ಕೆ ಬಿಡೋಣ. ಪಕ್ಕದಲ್ಲಿ ಈ ರೀತಿ ಕ್ಯಾಪ್ಸಿಕಮ್ನ ಸಪ್ರೇಟಾಗಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಮೊಸರು ಬಜ್ಜಿಗೆ ಅಂತ ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ರೆ ಮೊಸರು ಬಜ್ಜಿನೂ ರೆಡಿ ಆಯಿತು. ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡೆ. ಮೊಸರು ತುಂಬ ಗಟ್ಟಿಯಾಗಿತ್ತು. ಹಾಗೆ ಇಲ್ಲಿ ಪಕ್ಕದಲ್ಲಿ ಕ್ಯಾಪ್ಸಿಕಮ್ ಫುಲ್ ಬೆಂದಿದೆ, ಅದನ್ನು ನೀರನ್ನ ಸೋಸ್ಕೊಂಡ್ಬಿಡೋಣ. ಈಗ ಕುಕ್ಕರ್ ಪ್ರೆಷರ್ ಇಳಿದಿದೆ. ಪಲಾವ್ ಹೇಗಾಗಿದೆ ಅಂತ ನೋಡೋಣ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಿ, ನೀರನ್ನ ನಾವು ತುಂಬ ಅಳತೆ ಮಾಡಿ ಹಾಕಿರೋದ್ರಿಂದ ಈ ರೀತಿ ಉದುರಾಗಿ ಸಿಗುತ್ತೆ. ಹಾಗೆ ಸಪ್ರೇಟಾಗಿ ಬೇಯಿಸ್ಕೊಂಡಿರೋವಂಥ ಕ್ಯಾಪ್ಸಿಕಮ್ ಕೂಡ ಹಾಕೋಣ. ಒಟ್ಟಿಗೆ ಯಾಕೆ ಹಾಕಲಿಲ್ಲ ಅಂದರೆ ಕುಕ್ಕರಲ್ಲಿ ಬೆಂದಾಗ ಅದೊಂದು ಸ್ವಲ್ಪ ಮೆತ್ತಗಾಗ್ಬಿಡತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದು. ನೋಡಿ, ನಮ್ಮ ರುಚಿಯಾದ ಆರೋಗ್ಯಕರವಾದ ನವಣೆ ಪಲಾವ್ ರೆಡಿ ಆಗಿದೆ. ಆಮೇಲೆ ಈ ರೆಸಿಪಿ ಮಾಡಬೇಕಾದ್ರೆ ನೀವು ಗಮನಿಸಿರಬಹುದು, ಬೇರೆ ಯಾರ್ದೋ ಗಂಡಸರ ಕೈ ಇತ್ತಲ್ವಾ ಅನ್ಕೋಬೋದು. ಇನ್ಯಾವುದೋ ಅಲ್ಲ, ಇದು ನನ್ನ ಹಸ್ಬೆಂಡ್ ಮಾಡಿದ್ದು. ಸೊ ಅವ್ರದ್ದೇ ಈ ರೆಸಿಪಿ, ಹೀಗಾಗಿ ಅವರೇ ರೆಡಿ ಮಾಡ್ತಾಯಿದ್ರು, ನಾನು ಬರೀ ಹೆಲ್ಪ್ ಮಾಡಿದೆ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತಿರೋವಂಥ ಹಲವು ರೆಸಿಪಿಗಳನ್ನ ಶೇರ್ ಮಾಡಬೇಕು ಅಂತ ಈ ಚಾನೆಲ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.